ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಮದುವೆ ಹೆಣ್ಣಿನ ಸೀರೆಗೆ ಸಿಂಪಲ್ ಆದರೂ ಕೂಡ ನೋಡೋದಕ್ಕೆ ತುಂಬ ಲುಕ್ಸ್ ಚೆನ್ನಾಗೇ ಬರುತ್ತೆ. ಸಿಂಪಲ್ ಡಿಸೈನು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಸಿಂಪಲ್ ಡಿಸೈನ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಡ್ಸ್ಗಳನ್ನ ತೊಗೊಂಡು ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ ಈ ಒಂದು ಸ್ಯಾರಿಗೆ. ಸ್ಯಾರಿ ಫುಲ್ಲಾಗಿ ಗೋಲ್ಡು ಮತ್ತು ಸಿಲ್ವರ್ ಇದೆ. ಜಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಸ್ವಲ್ಪ ಪಾಚಿ ಗ್ರೀನಲ್ಲಿ ಇದೆ. ಸೊ ಈ ಥರ ಕಾಂಟ್ರಾಸ್ಟ್ ಕಲರು ಬ್ಲೌಸ್ ತೊಗೊಂಡಾಗ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ತುಂಬ ಈಸಿ ಇದೆ ಹಾಕೋದು, ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ. ಹಾಗೆ ಬಿಗ್ನೆಸ್ಸಿಗೆ ಕೂಡ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಬನ್ನಿ ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಫಸ್ಟು ತೋರಿಸ್ತೀನಿ. ನೋಡಿ, ಈಗ ತುಂಬ ಟ್ರೆಂಡಿಂಗಲ್ಲಿ ಟ್ರೆಂಡ್ ಆಗಿದೆ ಈ ಥರ ಬೀಡ್ಸ್ಗಳು ತೊಗೊಳ್ಳೋದು. ಇದರಲ್ಲಿ ಕೂಡ ಸಾಕಷ್ಟು ಕಲರ್ಗಳು ಸಿಗುತ್ತೆ. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ. ಇದು ನಮ್ಮ ಊರಲ್ಲೇ ತೊಗೊಂಡಿರೋದು, ಇದೇನು ಆನ್ಲೈನಲ್ಲಿ ತೊಗೊಂಡಿಲ್ಲ. ಸೊ ಆನ್ಲೈನಲ್ಲಿ ಬೇಕಿದ್ರೆ ಸಿಗುತ್ತೆ, ಬಟ್ ನಾನು ಬಂದು ಆಫ್ಲೈನಲ್ಲೇ ತೊಗೊಂಡಿದ್ದೀನಿ. ಸೊ ಈ ರೀತಿ ಗೋಲ್ಡ್ ಕಲರು ಕ್ರಿಸ್ಟಲ್ ಬೀಡ್ಸ್ಗಳನ್ನೋದು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮತ್ತು ಗೋಲ್ಡ್ ಕಲರು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಈ ಡಿಸೈನಲ್ಲಿ ಇರೋಂಥವು. ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇರೋದ್ರಿಂದ ಕಲರ್ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 90.85 mm ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ನಿಮಗೇನಾದರೂ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಶಾಪಿಂಗ್ ಶೋ ಆಗ್ತಿರುತ್ತೆ, ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಕೆಳಗಡೆ ಹೈಪ್ ಇರುತ್ತೆ, ಹೈಪ್ ಕೂಡ ನೀವು ಕೊಡ್ಬೋದು. ಸೊ ಬನ್ನಿ, ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಈ ರೀತಿ ದಾರನ ಎಳ್ಕೊಂಡು ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೋಬೇಕು. 4 ಚೈನ್ನ ಹಾಕಿ ಈ 4 ಚೈನು ಎಲ್ಲಿಗೆ ರೀಚ್ ಆಗ್ತದೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ 4 ಚೈನ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆ ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 6 ಎಳೆ ದಾರಲ್ಲೇ ಕೂಡ ನೀವು ವರ್ಕ್ ಮಾಡ್ಕೋಬೋದು ಈ ಡಿಸೈನ್ನ. ಬಟ್ ನಾನು 8 ಎಳೆ ತೊಗೊಂಡಿದ್ದೀನಿ, ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ನಾನು 8 ಎಳೆನೇ ತೊಗೊಳ್ಳೋದು. ನಿಮಗೇನಾದರೂ ಸ್ವಲ್ಪ ನೈಸಾಗಿ ಬೇಕು ಅಂದರೆ 6 ಎಳೆ ತೊಗೊಂಡು ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಸೊ ಈ ರೀತಿ 4 ಚೈನ್ ಹಾಕಿ ಡಬಲ್ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತು 3 ಚೈನ ಹಾಕ್ಕೊಂಡ್ಬಿಟ್ಟು ಈ 3 ಚೈನ್ ಎಲ್ಲಿಗೆ ಬರುತ್ತೆ ಅಂದ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಈ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊಂಡು, ಅಂದರೆ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲೇನು ಕಂಪ್ಲೀಟಾಗಿ ವರ್ಕ್ ಏನು ಮಾಡ್ತಾ ಇದ್ದೀನಲ್ವ, ಡಬಲ್ ಲಾಕನ್ನು ಹಾಕ್ತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕಿ ಡಬಲ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು, ಈ ಥರ ಥ್ರೆಡ್ ಮೇಲೆ ಮಾಡಿಕೊಂಡು ನೀಡಲ್ಗೆ ಈ ರೀತಿ ಒಂದು ಬೀಡ್ಸನ್ನು ತೊಗೊಂಡ್ಬಿಟ್ಟು ಈ ಬೀಡ್ಸನ್ನು ಇದಕ್ಕೆ ಈ ರೀತಿ ಇನ್ಸರ್ಟ್ ಮಾಡೋಣ. ಸೊ ಈ ರೀತಿ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬೀಡ್ ಲಾಕನ್ನು ಹಾಕಿದ ಮೇಲೆ ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 2 3 4 5 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 6 ಚೈನ್ ನೋಡಿ ಕರೆಕ್ಟಾಗಿ ರೀಚ್ ಆಗುತ್ತೆ ಇಲ್ಲ ಅಂತ. ಸೊ ಇನ್ನು ಸ್ವಲ್ಪ ಟೈಟ್ ಅನಿಸಿದ್ರು ಅಂದರೆ ನೀವು ಇನ್ನೊಂದು ಚೈನ್ ಕೂಡ ಹಾಕ್ಕೋಬೋದು. ಅಂದರೆ ಇಲ್ಲಿ ನಾನು 7 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 7 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈ ರೀತಿ ಎಡಗಡೆ ಸೈಡಲ್ಲಿ ಥ್ರೆಡನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ 3 ಚೈನ್ ಹಾಕಿ ಇಲ್ಲೇನು ಲಾಕ್ ಮಾಡಿದ್ದೀವಲ್ವ ಇದರ ಒಳಗಡೆ ನೀಡಲ್ನ ಹಾಕಿ ದಾರನನ್ನು ರಿವರ್ಸಲ್ಲಿ ಈ ರೀತಿ ಎಳ್ಕೋಬೇಕು. ನೀವು ಬೇಕಿದ್ರೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಸ್ವಲ್ಪ ಈ ರೀತಿ ಟೈಟಾಗಿ ಎರಗಡೆ ಸೈಡ್ ಎಳ್ಕೊಂಡ್ರೆ ಈ ಹಾಕಿರುವಂಥ 7 ಚೈನ್ಗಳೇನಿದೆ ಕರೆಕ್ಟಾಗಿ ಕುಂತ್ಕೊಳ್ಳುತ್ತೆ. ಮತ್ತು ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ 4 ಚೈನ್ ಡಬಲ್ ಲಾಕ್ ಹಾಕಿದ್ದೀವಲ್ವ ಇದರೊಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡೋಣ. ಮತ್ತು ಸೊ ಈ ರೀತಿ ದಾರನ ಎಳ್ಕೊಂಬಿಟ್ಟು ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ನಾನೀಗ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊತಾ ಇದ್ದೀನಿ. 2 ಬಾರಿ ದಾರನ ಸುತ್ತಕೊಂಡು ಇಲ್ಲೇ ನಾವು 6 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಬೀಡ್ ಬ್ಯಾಕ್ ಸೈಡಲ್ಲಿ, ಅಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ
ಒಂದು ಸರಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ವ ಇದ್ರ ಒಳಗಡೆ ಈ ಒಂದು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. ಮತ್ತೆ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೊಳ್ಳೋಣ. ಮತ್ತು 6 ಚೈನಲ್ಲಿ ಹೋಗಿ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 3 ಚೈನ್ ಹಾಕ್ಕೊಂಡು ಮತ್ತು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಪಿಕಾಟ್ ಅನ್ನೋದು ಹಾಕೋಬೇಕು. ಸೊ ಈ ರೀತಿ ಮತ್ತೆ 2ರಿಂದ 1 ಸರಿ 2ರಿಂದ 1 ಸರಿ ಒಂದೇ ಸ್ಟೆಪ್ಪಲ್ಲಿ ಒಂದು ರೀತಿ ಬಿಗ್ ಸೈಜಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಡಿಸೈನು. ಇಲ್ಲಿ ಬಂದು ನಾನು ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಡಬಲ್ ಕ್ರೋಶೆಯಲ್ಲೇ ಕೂಡ ಹಾಕಿ ತೋರಿಸಿದ್ದೀನಿ ಡಿಸೈನ. ಸೊ ನಿಮಗೆ ಡಬಲ್ ಕ್ರೋಶೆ ಇದ್ದರೆ ಆ ವಿಡಿಯೋ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬಂದು ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು 5 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಸೊ 5 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಪ್ರತಿಯೊಂದು ಕಂಬಕ್ಕೂ ಪಿಕಾಟ್ ಅನ್ನೋದು ಹಾಕಿದ್ದೀನಿ. ಸೊ ಈಗ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಏನು ಈ ಬೀಡ್ಸನ್ನ ತೊಗೊಂಡಿದ್ದೀವಲ್ವ ಈ ಬೀಡ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆದಷ್ಟು ಸ್ವಲ್ಪ ತುದಿ ನೈಸಾಗಿರುತ್ತೆ, ನೋಡ್ಕೊಂಬಿಟ್ಟು ನೀಟಾಗಿ ನಿಧಾನವಾಗಿ ಎಳ್ಕೊಳ್ಳಿ ಬರುತ್ತೆ. ಸೊ ನೋಡಿ ಈ ಥರ ಇಲ್ಲಿ ಲಾಕನ್ನು ಮಾಡೋದು ಬೇಡ. ಹಾಗೆ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೋಬೇಕು. ಮತ್ತು 6 ಚೈನಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಆಗಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಈಗ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಈ 3 ಚೈನು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತು ಇದರಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಈ ಕಡೆ ಕೂಡ ನಾನು 5 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀನಿ. ಈ ಕಡೆ ಕೂಡ 5 ತ್ರಿಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಮಿಡ್ಲಲ್ಲಿ ಈ ಥರ ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಲಾಕ್ ಮಾಡೋಕ್ಕೆ ಮುಂಚೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ರಿವರ್ಸಲ್ಲಿ ನಾವು ಇಲ್ಲಿ 3 ಚೈನ ಹಾಕಿದ್ದೀವಲ್ವ. ಸೊ ಇಲ್ಲಿ ಕೂಡ ಅದೇ ಥರ ನೀವು ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ನಾವು ಲಾಕನ್ನು ಹಾಕಿದ್ದೀವಲ್ವ ಈ ಒಂದು ಲಾಕಲ್ಲಿ ಅಂದರೆ ಬೀಡ್ ಲಾಕ್ ಮಾಡಿದ್ವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಸೊ ಪ್ಲೇನಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಈ ಒಂದು ಪಾಯಿಂಟಲ್ಲಿ ದಾರನ ತಳ್ಕೊಂಡು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ದಾರನ ತೊಗೊಂಡು ಇದನ್ನು ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಕರೆಕ್ಟಾಗಿ ಎಳ್ಕೊಂಡು ನೀಟಾಗಿ ಫಸ್ಟ್ ನೋಡ್ಕೊಂಬಿಟ್ಟು ಅದನ್ನು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಆಚೆ ಅನ್ನೋದು ಬರುತ್ತೆ. ಮತ್ತು 4 ಚೈನ ಹಾಕ್ಕೊಳ್ಳೋಣ. ಸೊ 4 ಚೈನ ಹಾಕ್ಕೊಂಡ್ಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗ್ತಾಯಿ ನೋಡಿಕೊಂಡು ಅಲ್ಲಿಗೆ ಲಾಕ್. ಮತ್ತು ಇಲ್ಲಿ ಕೂಡ ನಾನು ಡಬಲ್ ಲಾಕ್ನೇ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಚೈನ್ಗೆ ನೀವು ಡಬಲ್ ಲಾಕ್ನೇ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಹಾಕಿದ್ರು ಕೂಡ ನಡೆಯುತ್ತೆ, ಬಟ್ ಡಬಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ ಮತ್ತೆ 3 ಚೈನ್ಗೆ ಡಬಲ್ ಲಾಕನ್ನು ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ಲಾಕನ್ನು ಮಾಡಿ ಈ ಬೀಡ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಕರೆಕ್ಟಾಗಿ ಬೀಡ್ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 4 5 6 ಆ್ಯಂಡ್ 7 ಚೈನ ಹಾಕ್ಕೋಬೇಕು. 7 ಚೈನ ಹಾಕಿ ಮತ್ತು ರಿವರ್ಸಲ್ಲಿ ದಾರನ ಎಳ್ಕೊಂಡು ಈ 7 ಚೈನ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ಈ 3 ಚೈನು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಡೈರೆಕ್ಟ್ ಇದರಲ್ಲೇ ನಿಮಗೆ ಲಾಕ್ ಹಾಕೋಕ್ಕೆ ಕಷ್ಟ ಆದರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಕೂಡ ನೀವು ಲಾಕ್ ಮಾಡ್ಕೋಬೋದು. ಸೊ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ಮತ್ತು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಹಾಕ್ಕೋಬೇಕು. ಮತ್ತು ಈ 3 ಚೈನು ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಸೇಮ್ ಈ ಮೆಥಡಲ್ಲೇ ಈ ಕಡೆ ಕೂಡ ನಾನು ವರ್ಕನ್ನು ಮಾಡ್ಕೊತಾ ಇದ್ದೀನಿ. ಈ ಆಚ್ ಕೂಡ
ವರ್ಕ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ನಾನು ಮತ್ತೆ ಡಬಲ್ ಲಾಕ್ನೇ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡ್ಕೊಂಡಿದ್ದೀವೋ ವರ್ಕು ಅದೇ ವರ್ಕನ್ನೇ ಮಾಡ್ಕೊಳ್ಳಿ. ಸೊ ಮತ್ತೆ 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 3 ಚೈನ್ ಹಾಕ್ಕೋಬೇಕು. ಮತ್ತು ಈ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ನೀವು ನೋಡ್ಬೋದು ಒಂದೇ ಸ್ಟೆಪ್ಪಲ್ಲಿ ಒಂದು ರೀತಿ ಬಿಗ್ ಸೈಜಲ್ಲಿ ನೀಟಾಗಿ ಒಂದು ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ಡಿಸೈನು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಈ ಥರ ಗೋಲ್ಡ್ ಕಲರ್ ಸೀರೆಗಳಿಗೆ, ಮದುವೆ ಹೆಣ್ಣಿನ ಸೀರೆಗಳಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಇದ್ದರೆ ಈ ಥರ ಒಂದು ಸತಿ ಡಿಸೈನ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ನಿಮಗೆ ತ್ರಿಬಲ್ ಕ್ರೋಶೆ ಹೆವಿ ವರ್ಕ್ ಆಯಿತು ಅಂದರೆ ನೀವು ಡಬಲ್ ಕ್ರೋಶೆಲಿ ಕೂಡ ಮಾಡ್ಕೊಳ್ಳಿ. ಹೇಳಿದ್ನಲ್ಲ ಅದ್ರದ್ದು ವಿಡಿಯೋ ಕೂಡ ಇದೆ ಅಂತ, ಅದ್ರ ಕೂಡ ನೋಡ್ಕೊಂಬಿಟ್ಟು ಚೆಕ್ ಮಾಡಿಕೊಂಡು ನೀವು ಟ್ರೈ ಮಾಡ್ಕೋಬೋದು. ಜಸ್ಟ್ ನಾನು 10 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿ ವರ್ಕ್ ಮಾಡಿದ್ದೀನಿ. ಇಷ್ಟು ಅಗಲವಾಗಿ ಬರುತ್ತೆ, ಹಾಗೆ ನೀಟಾಗಿ ವರ್ಕ್ ಅನ್ನೋದು ಬರುತ್ತೆ ಈ ಡಿಸೈನು. ಸೊ ಮೇಲೆ ಬಂದು ನಿಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂಥ ಈ ಥರ ಬೀಡ್ಸ್ಗಳನ್ನ ತೊಗೊಂಡು ಟ್ರೈ ಮಾಡ್ಕೋಬೋದು. ಸೊ ಕಂಪ್ಲೀಟಾಗಿ ಇದೇ ರೀತಿ ವರ್ಕನ್ನು ಮುಗಿಸ್ಕೊತೀನಿ. ಸ್ಯಾರಿಗೆ ಮುಗಿಸ್ಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವರ್ಕ್ನೆಲ್ಲ ಮುಗಿಸ್ಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ. ಸೊ ಕಂಪ್ಲೀಟಾಗಿ ನೀವು ಲುಕ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಕ್ಯಾಮ್ರಾದ ಬೆಳಕಿಗೆ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಲೈಟ್ ಗ್ರೀನ್ ಇದೆ. ಫುಲ್ ಇದರಲ್ಲಿ ಡಾರ್ಕ್ ಅನ್ನೋದು ಕಾಣಿಸ್ತಾ ಇದೆ ಒಂದು. ಸೊ ಡಿಸೈನ್ ಬಂದು ಈ ಥರ ಹಾಕಿದ್ದೀನಿ. ಸೊ ಕಾಂಟ್ರಾಸ್ಟ್ ಬ್ಲೌಸ್ ಇದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಒಂದು ರೀತಿ ಬಿಗ್ ಸೈಜ್ ಡಿಸೈನ್ ಅಂತಲೇ ಹೇಳ್ಬೋದು. ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದವ್ರಿಗೆ ಇದು ಒಂದು ಸ್ಟೆಪ್ ಹಾಕಿದ್ದಾರೆ ಅಂತ ಅನ್ಸೋದಿಲ್ಲ, ಅಷ್ಟು ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ತ್ರಿಬಲ್ ಕ್ರೋಶದಿಂದ ವರ್ಕ್ ಮಾಡೋದ್ರಿಂದ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಒಂದು ನೀಟ್ ಫಿನಿಶಿಂಗ್ ಆಗಿ ನಿಮಗೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಡಿಸೈನ್ಗೆ ಕುಚ್ಚು ಬಂದುಬಿಟ್ಟು ಸ್ಯಾರಿಲಿರುವಂಥ ಗೋಲ್ಡ್ ಕಲರ್ಲಿ ಎರಡನ್ನ ಹಾಕಿದ್ದೀನಿ. ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಎಲ್ಲಿ ಸಿಲ್ವರ್ ಕಲರ್ ಬೀಡನ್ನ ಬಳಸಿಲ್ಲ. ಸೊ ಹಂಗಾಗಿ ಇದಕ್ಕೆ ಒಂದೊಂದು ಸಿಲ್ವರ್ ಕಲರು ಥ್ರೆಡ್ಡಿಂದ ಕುಚ್ಚು ಕೂಡ ಈ ಒಂದು ಸೀರೆಗೆ ನಾನು ಹಾಕಿದ್ದೀನಿ. ಸೊ ಒಂದೇ ಕಲರ್ಲಿ ವರ್ಕ್ ಮಾಡಿ 2 ಕಲರ್ಲಿ ಕುಚ್ಚನ್ನು ಹಾಕಿದ್ರಿಂದ ಕಲರ್ ಕಾಂಬಿನೇಷನ್ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ನಿಮಗೇನಾದರೂ ಆಪೋಸಿಟ್ ಕಲರಲ್ಲಿ 2 ಚೆನ್ನಾಗಿತ್ತು ಅಂದರೆ ಖಂಡಿತವಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಹಾಕೋಬೋದು, ಹಾಗೆ ಫಾಸ್ಟಲ್ಲಿ ಕೂಡ ಮುಗಿದೋಗುತ್ತೆ. ಸೊ ಫೈನಲ್ ಲುಕ್ಕು ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450ಇಂದ 500ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.